ನಾನಿಲ್ಲಿ ಮಸಾಲ ಟೀ ಮಾಡೋಕ್ಕೆ ಪುದೀನ, ಲವಂಗ, ಚಕ್ಕೆ, ಸೋಂಪು, ಮೆಣಸು ಮತ್ತು 2 ಏಲಕ್ಕಿ ಮತ್ತು ಒಂದು 4 ಎಳೆಯಷ್ಟು ತುಳಸಿ ತೊಗೊಂಡಿದ್ದೀನಿ. ಇವಾಗ ಇಷ್ಟನ್ನು ಕಲ್ಲಲ್ಲಿ ಕುಟ್ಕೊಳ್ತೀನಿ. ಇವಾಗ ನಾನು ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಅಂದರೆ ಫುಲ್ ನೈಸ್ ಪೌಡರ್ ಮಾಡ್ಕೊಂಡಿಲ್ಲ, ಜಸ್ಟ್ ತರಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ತುಳಸಿ ಮತ್ತು ಪುದೀನ ಟೀ ಪೌಡರ್ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಸಕ್ಕರೆ ನಾನು ಲಾಸ್ಟಿಗೆ ಹಾಕ್ತೀನಿ. ನಾನಿವಾಗ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ 2 ಸ್ಪೂನಷ್ಟು ನಾನು ಟೀ ಪೌಡರ್ ಹಾಕ್ತಾಯಿದ್ದೀನಿ ನೀರಿಗೆ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಟೀ ಪುಡಿ ಇವಾಗ ಕುದೀತಾ ಇದೆ. ಇವಾಗ ನಾನು ಆವಾಗಲೇ ತೋರಿಸಿದಂಥ ಫುಲ್ ಮಸಾಲಾನ ಪೌಡರ್ ಮಾಡಿದ್ದೆಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಪುದೀನ ಮತ್ತು ತುಳಸಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಕುದಿಬೇಕು. ಆ್ಯಕ್ಚುಲಿ ಇದ್ರದ್ದು ಅರೋಮಾ ನನ್ನ ಮನೆ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದೆ. ಅರೋಮಾನೇ ಹೀಗಿರುವಾಗ ಟೀ ಟೇಸ್ಟ್ ಹೇಗಿರ್ಬೋದಲ್ವಾ? ಈ ಚಳಿ ವೆದರ್ಗೆ ಈ ಟೀ ಮಾಡ್ಕೊಂಡು ಕುಡಿದ್ರೆ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗಿದೆ. ಇವಾಗ ನಾನೊಂದು 3 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಸ್ಟ್ರಾಂಗ್ ಟೀ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ನೀರು ಹಾಕ್ತಾಯಿಲ್ಲ. ಇದಕ್ಕೆ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ಟಾರ್ಟ್ ಆಗಿದೆ. ಇವಾಗ ನಾನು ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಟೀ ಆಗಿದೆ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ಇವಾಗ ಸೋಸ್ಕೊಳ್ಳೋಣ ಕಪ್ಪಿಗೆ. ಮಸಾಲ ಚಾಯ್ ರೆಡಿ ಆಗಿದೆ. ಇವಾಗ ಕುಡಿದು ನೋಡೋಣ ಹೇಗಿದೆ ಅಂತ. ಹೆಂಗಿದೆ? ಚೆನ್ನಾಗೈತೆ.